ವಿವಿಧ ಪೇಪರ್ಲೆಸ್ ಹಾಗೂ ಆನ್ಲೈನ್ ಪ್ರಕ್ರಿಯೆಗಳ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅಧಿಕೃತ ದಸ್ತು ಬರಹಗಾರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಸವನ ಬಾಗೇವಾಡಿ, ನಿಡಗುಂದಿ ಹಾಗೂ ಕೋಲಾರ ತಾಲೂಕಿನ ದಸ್ತು ಬರಹಗಾರರು ಬಸವೇಶ್ವರ ಸರ್ಕಲ್ನಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೋಂದಣಿ ಇಲಾಖೆಯಲ್ಲಿ ಪೇಪರ್ಲೆಸ್ ವ್ಯವಸ್ಥೆ ಜಾರಿ ಹಾಗೂ ಆನ್ಲೈನ್ ಪ್ರಕ್ರಿಯೆಯಿಂದ ಸಾರ್ವಜನಿಕರಿಗೆ ಎದುರಾಗ್ತಿರುವ ತೊಂದರೆಗಳನ್ನು ನಿವಾರಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಜೊತೆಗೆ ದಾಸ್ತಾವೇಜುಗಳಿಗೆ ಬರಹಗಾರರ ಸಹಿಯನ್ನು ಕಡ್ಡಾಯಗೊಳಿಸುವಂತೆ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ದಯವಿಟ್ಟು ಈ ಬಾಂಡ್ ರೈಟರ್ ಅಳಗಳನ್ನು ತಾವು ಮನದಲ್ಲಿ ಇಟ್ಟುಕೊಂಡು ತಾವು ಏನು ಮಾಡ್ಬೇಕಂತೇಳಿ ಡಿಜಿಟಲ್ ಮಾಡ್ಬೇಕಂತ ಏನು ಆಡ್ತಾ ಇದ್ದೀರಿ, ಪೇಪರ್ಲೆಸ್ ಮಾಡ್ತಾ ಇದ್ದೀರಿ. ಹಾಗೂ ಈ ಪೇಪರ್ ಲಿಸ್ಟ್ ಮಾಡೋದ್ರಿಂದ ರೈತರಿಗೆ ಏನು ತೊಂದರೆ ಆಗೋದು ಒಂದು ವಿಷಯ ಹೇಳ್ತೀನಿ. ಗಾಡಿ ರಸ್ತೆ ಅಂತ ನಾವು ಹಾಕೋತೇವೆ ಖರೀದಿ ಪತ್ರದಲ್ಲಿ. ಹಾಗೂ ಬಿದ್ದ ಮಳೆ ನೀರು ಎಲ್ಲಿ ಹೋಗ್ತಾ ಅನ್ನೋದು, ಯಾವ ದಿಕ್ಕಿಗೆ ಹೋಗ್ತಾ ಅನ್ನೋದು ಬರಿತೇವೆ. ಮುಂದೆ ಅವೇನು ಈ ಖರೀದಿ ಪತ್ರದಲ್ಲಿ ಬರೆಯುವಂಥ ಅವಕಾಶನೇ ಇಲ್ಲ. ಯಾಕಂದ್ರೆ ಡಿಜಿಟಲ್ ಆಯಿತು, ಪೇಪರ್ಲೆಸ್ ಆಯ್ತು ಅಂದ್ರೆ ಏನು ಬರೆಯುವಂಥ ಅವಶ್ಯಕತೆನೇ ಇರುವುದಿಲ್ಲ. ಅದಕ್ಕೆ ದಯವಿಟ್ಟು ಇದಕ್ಕೆ ನಮ್ಮ ರೈತ ಸಂಘಟನೆಯವರು ಕೂಡ ನಮ್ಮನ್ನ ಸಹಕಾರ ಮಾಡಿದ್ದಾರೆ. ಹಾಗೂ ರಕ್ಷಣಾ ವೇದಿಕೆಯವರು ಕೂಡ ನಮ್ಗೆ ಸಹಕಾರ ಮಾಡಿದೆ. ಬರೋ ನಿರ್ಮಾಣಗಳಿಗೆ ಎಲ್ಲ ಸಂಘಟನೆಗಳು, ಯಾಕಂದ್ರೆ ನಾವು ತುರ್ತವಾಗಿ ಇದನ್ನ ಒಂದು ಮನವಿ ಕೊಡ್ಬೇಕಾಗಿತ್ತು. ಆದ ಕಾರಣ ನಾವು ಎಲ್ಲ ಸಂಘಟನೆಗಳು ಹೇಳೋದಾಗಲಿಲ್ಲ. ಅದಕ್ಕೆ ದಯವಿಟ್ಟು ಇನ್ನುಳಿದ ಸಂಘಟನೆಗಳು ಹೇಳೋ ವಿಷಯಕ್ಕೆ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಅದಕ್ಕೆ ಬರೋ ನಿರ್ಮಾಣಗಳಿಗೆ ಇವೆಲ್ಲ ಡಿಜಿಟಲ್ ಮತ್ತು ಪೇಪರ್ಲೆಸ್ ತೆಗೆದು ಯಥಾಸ್ಥಿತಿ ಮೊದಲು ಹೇಗಿತ್ತು ಹಾಗೇ ನನಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಕಂದಾಯ ಸಚಿವರಲ್ಲಿ ನಾನು ಮನವಿ ಮಾಡಿ, ಹಾಗೂ ಈಗ ನಮ್ಮ ಹಿರಿಯರು, ನಮ್ಮ ರೈತ ಸಂಘದ ಮುಖಂಡರು, ಹೋರಾಟಗಾರರಂತ ಅರವಿಂದ್ ಕುಲಕರ್ಣಿ ಅವರು ಈ ಸಭೆಯನ್ನು ಉದ್ದೇಶಿಸಿ, ಮುಷ್ಕರ ಉದ್ದೇಶಿಸಿ ಒಂದು 4 ಮಾತುಗಳು ಹೇಳ್ಬೇಕಂತ ಅವ್ರು ಕೇಳ್ಕೊಂಡು ಪ್ರತಿಭಟನೆ ಮಾಡುವುದರ ಮೂಲಕ ಈಗ ದಸ್ತಾ ಬರಹಗಾರರು, ಆನ್ಲೈನ್ ಸೆಂಟರ್ದವರು ಇದನ್ನ ಮಾಹಿತಿ ನೀಡಿ ಪಾಪ ಅವ್ರಿಗೆ ಬೇಕಾಗಿತ್ತಲ್ಲ, ಬಡಜನರ ರೈತರಿಗೆ ಅನ್ಯಾಯ ಆಗ್ಲಾಕತ್ತದಪ್ಪ, ನಮಗೆ ಅವ್ರಿಗೆ ಓದಕ್ಕೆ ಬರೋದಿಲ್ಲ, ಸಹಿ ಮಾಡಿದ್ರೆ ಮಾಡೋಲ್ರತ್ತೆ ಕಿಸಿನ ಅಂದಾಗ ಮಾತ್ರ ಅವ್ರ ಸ್ವಾರ್ಥಕ್ಕಾಗಿ ಮಾಡಾಕತ್ತಿಲ್ಲ. ಇದು ನಮ್ಮ ಕನ್ನಡ ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಈ ಹೋರಾಟದಲ್ಲಿ ನಾವು ಭಾಗವಹಿಸಬೇಕಾಗಿತ್ತು. ಯಾರದೇ ಇದು ವೈಯಕ್ತಿಕ ಲಾಭ ಇಲ್ಲ, ಎಲ್ಲ ನಮ್ಮ ರೈತಾಪಿ ಜನರ ಈ ಒಂದು ಏನು ಖರೀದಿ ಪತ್ರ ಕೊಟ್ರಪ್ಪ ಅಂದ್ರೆ ಅದು ಶಾಶ್ವತವಾಗಿ ಉಳಿತದ. ಅವ್ರ ಆನ್ಲೈನ್ದಾಗೂ ಉಳಿತದ, ಯಾವಾಗ ಬೇಕಾದ ತಕ್ಕೊಳಕ್ ಬರ್ತದ. ಕರೆಕ್ಟೇ ಐತದ, ವಾಸ್ತವಿಕ ಎಲ್ಲಿತ್ತು ಯಾವ ತಪ್ಪಾಗಿರ್ತದ ಅದನ್ನು ಶುದ್ಧೀಕರಣ ಮಾಡ್ರಿ. ಹೊರತಾಗಿ ನೀವು ಸತ್ಯ ಇದ್ದದ್ದನ್ನ ನೀವು ಆಂಗ್ಲ ಭಾಷೆಯಲ್ಲಿ ಮಾಡ್ತೀನಿ, ಪೇಪರ್ ರಹಿತ ನಾವು ಮೆಸೇಜ್ ಮುಖಾಂತರ ಕಳಿಸ್ತೀನಿ. ಯಾರ ಬಲ್ಲಿ ರೈತರ ಬಲ್ಲಿ ದೊಡ್ಡ ಫೋನ್ ಇರ್ತಾವ, ರೈತರಿಗೆ ಯಾರಿಗೆ ಮೆಸೇಜ್ ಓದಕ್ಕೆ ಬರ್ತದ ಪಾಪ.